ನಿಮಿಷ ನಾನೇ ತಗೋತೀನಿ. ನೀವೇನು ತಗೊಬರ್ಬೇಡಿ, ನಾನು ತಗೋತೀನಿ ಬಿಡಿ. ಒಣಗಿದ್ದೆ ಅಂದ್ರೆ ಬರ್ಲಿ, ನೀರು ಬೇಕು. ಒಳ್ಳೆ ಕುಟುಂಬ. ಕೊಡೋದ್ರಿಂದ ಎಷ್ಟು ಸಮಾಧಾನವಾಗಿರ್ತವೆ? 45 ನಿಮಿಷ ಇರ್ತವೆ. 45 ನಿಮಿಷ ಏನು ಮಾಡಲ್ಲ. 40 ನಿಮಿಷ ಆದ್ಮೇಲೆ ತಿರ್ಗಾ ಶುರು ಮಾಡ್ತವೆ. ತಿರ್ಗಾ ಕೊಡ್ಬೇಕು, ಆಯ್ತಾ? ಅದಕ್ಕೆ ಟವರ್ ಸಿಗಲ್ಲ. ಟವರ್ ಸಿಗದೆ ಅವು ನಾಟ್ ರೀಚೇಬಲ್ ಆಗ್ಬಿಡ್ತವೆ. ಹಂಗೆ ಮಾಡ್ತಾ ಇದ್ದೀನಿ. ನೋಡಿ, ನಾವು ಅದು ಇಡೀಕ್ ಮುಂಚೆ ಬಾಳೆನಾರನ್ನ ನೀವು ತಗೋಬೇಕು ಕಟ್ಟಕ್ಕೆ. ಯಾಕೆ ಬಾಳೆನಾರನ್ನೇ ತಗೋಬೇಕು ಅಂದರೆ ದಾರ, ರಬ್ಬರ್ ಬ್ಯಾಂಡು ಇವೆಲ್ಲ ಬರೋದಿಲ್ಲ ಅವಕ್ಕೆ. ಇದಾದರೆ ಕಟ್ ಮಾಡಿ ಬಿಸಾಕ್ತದೆ, ಹೊರಗಡೆ ಎಸೀತದೆ. ಅದಕ್ಕೆ ನಾವು ಈ ಥರದ್ದು ಏರಿಗಳು ತಗೋಬೇಕು. ಒಂದು ಫ್ರೇಮ್ಗೆ 2 ಬಾಳೆನಾರು, 8ಕ್ಕೆ 16. ಆಮೇಲೆ ತಗೋಬೇಕಾದ್ರು ಅಷ್ಟೇ ನೀಟಾಗಿ ಗಟ್ಟಿಯಾಗಿರ್ಬೇಕು, ಆ ಥರ ತಗೋಬೇಕು. ಸೆಲೆಕ್ಟೆಡ್ಡು ಇದನ್ನು ತಗೋಬೇಕು, ಮಧ್ಯೆ ಮಧ್ಯೆ ಇದಾಗಬಾರ್ದು ನೋಡಿ, ಆ ಥರ ಏರಿಗಳು ಕೊಡಿ. ಆಮೇಲೆ ಎರಿ ಕಟ್ಟೋರು, ಹಿಡ್ಕೊಳ್ಳೋರು ಬನ್ನಿ. ಯಾರು ಎರಿ ಕಟ್ಟಕ್ಕೆ ಬರುತ್ತಾ? ಎರಿ ಕಟ್ಟಕ್ಕೆ ಬರುತ್ತಾ? ಕಟ್ತೀರಾ? ನೀವೇ ಕಟ್ತೀರಾ? ಅವ್ರ ಕೈಲಿ ಹಿಡಿಸ್ಕೊಂಡು ಕಟ್ಟಿಸ್ಬೇಕು. ನೋಡಿ ಬಾಳೆನ ಸರಿಯಾಗಿದೆಯಾ ಅಂತ ಒಂದ್ಸಲ ನೋಡ್ಕೊಳ್ಳಿ. ನೋಡಿ ಪ್ರಾಕ್ಟಿಕಲ್ ಅಂದರೆ ಇದೆ. ಹಾಕಿ ಮತ್ತೆ ಹಿಂಗೆ ಫ್ರೇಮಿಂಗ್ ಮತ್ತೆ ಕಟ್ಟಬೇಕು. ಅದು ಪ್ರಾಕ್ಟಿಕಲ್ಲು ಈಗ ಮಾಡ್ತಾರೆ. ನೀವು ಅದು ಹಿಡ್ಕೊಂಡು ನೋಡ್ಬೇಕು. ನಾವು ಎರಿ ಕಟ್ ಮಾಡಿ ಕೊಡ್ತೀವಿ, ಅರ್ಕತ್ತದೆ ಇದು ನೋಡ್ಬೇಕು. ಯಾಕಂದ್ರೆ ಕಟ್ಟುವಾಗ ಏನಾರ ನಿಮ್ಗೆ ಕಟ್ಟಾಗ್ಬಿಟ್ರೆ ಹುಳಗಳು ಚುಚ್ಚಿರ್ತದೆ, ಆಯ್ತಾ? ಇಲ್ಲೇ ತೋರಿಸಿ, ಪ್ರಾಕ್ಟಿಕಲ್ ಬನ್ನಿ, ನಾನು ಎರಿ ಕಿತ್ಕೊಡ್ತೀನಿ, ಅಲ್ಲೇ ತೋರಿಸ್ರಿ ಡೈರೆಕ್ಟಾಗಿ. ನೋಡಪ್ಪ, ಎರಿಗಳವ್ರಿಗೆ ಕಟ್ಟುವ ಮಧ್ಯೆ ಕರಿ ಇಟ್ಕೊಂಡು ಮತ್ತೆ ಹಿಂಗೆ ಕಟ್ಟಿ ಆ ಥರ ತಗೋಬಪ್ಪ. ಇನ್ನೊಂದಷ್ಟು ಯಂಗ್ಸ್ಟರ್ಸ್ ಬನ್ನಿ, ಯಾರಾದ್ರೂ ಕಲ್ತ್ಕೊಳ್ಳೋರು. ಸರ್ ಬನ್ನಿ, ಹೇಳ್ಕೊಡ್ತಾರೆ, ನೀವು ಕಟ್ಬೇಕು. ನೋಡಿ ಇಲ್ಲೇ ಅಲ್ಲ, ಇದು ಸೈಜ್ ದೊಡ್ಡ ಚೆನ್ನಾಗಿರ್ಬೇಕು. ಹಾಂ, ಹಳೆ ಬಾಕ್ಸ್ ಸೈಜ್ ಎಲ್ಲ ದೊಡ್ಡದು ಆಗುದಿಲ್ಲ. ನೋಡಿ, ಚಾಕು ತಗೊಳ್ಳಿ ನೋಡಿ ಸರ್, ನಿಮಗೆ 8 ಕಟ್ಟಕ್ಕೆ ರೆಡಿ ಮಾಡ್ಕೊಳ್ಳಿ. ತಗೊಳ್ಳಿ ಚಾಕು, ಚೆನ್ನಾಗಿರುತ್ತೆ. ಬನ್ನಿ, ಸ್ವಲ್ಪ ಎಳದಾಗಿರೋದು. ಫ್ರೇಮ್ ಎತ್ಕೊಳ್ಳಿ, ಫ್ರೇಮ್ ಎತ್ಕೊಬಿಡಿ. ಅಲ್ಲಿ ಇದ್ರದ್ದು ಸ್ಟ್ಯಾಂಡ್ ಇಡಿ, ಸ್ಟ್ಯಾಂಡ್ ನೆಲಕ್ಕೆ ಇಡಬೇಡಿ, ಇರುವೆಗಳು ಬರ್ತವೆ.
ಬೆಂಕಿ ಪಟ್ಟ ಬರಲ್ಲ ಸರ್ ನೀವು ಬೆಂಕಿ ಪಟ್ಟ ಬೆಂಕಿ ಪಟ್ಟ ಗೈಡ್ ಮಾಡ್ತಾರೆ ಸರಿ ಯಾಕೆಂದ್ರೆ ಅದು ತೋರ್ಬಾರ್ದು ಇದೆ ಮೊದಲು ಪ್ರಾಕ್ಟೀಸ್ ಆಗಿರ್ಬೇಕು ಇಲ್ಲ ಅದಕ್ಕೆ ಅದಕ್ಕೊಂದು ರೋಡ್ ಇದಕ್ಕೊಂದು ರೋಡ್ ಹಾಕು ಸ್ವಲ್ಪ ಹಿಂದೆ ಬನ್ನಿ ನೋಡಿ ಒಂದು ನಿಮಿಷ ಇರಿ ಒಂದು ನಿಮಿಷ ಇರಿ ದೇವರಿಗೆ ಬೆಳಿದ್ದಂಗೆ ಬೆಳಗ್ಬೇಕು ಹೌದು ನೋಡಿ ಪೂಜೆ ಮಾಡ್ತಾ ಇದ್ದೀವಿ ಕುಟುಂಬ ಎಲ್ಲ ಚೆನ್ನಾಗಿ ಬರಲಿ ಚೆನ್ನಾಗಾಗಲಿ ಅದು ದಯವಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಅದು ಹೋಗುತ್ತೆ ನಾವು ಅದಕ್ಕೆ ದೇವ್ರಿಗೆ ಹಿಂಗೆ ಬೆಳಗ್ಗೆ ಹಚ್ಕೋಗಿ ಮತ್ತೆ ನಾನು ಮಾಡೋ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಿಸು ಕೊಡು ಆಶೀರ್ವಾದ ನೀಟಾಗಿ ಅಂತ ಹೇಳಿ ಪೂಜೆ ಮಾಡಿದ್ರೆ ಆಗುತ್ತೆ ಸಾಕು ಚಂದ್ರಪ್ಪ ಕರೆಕ್ಟಾಗಿ ನಮ್ಗೆ ಆಮೇಲೆ ಮಿಸ್ ಮಾಡಬೇಡಿ ಈಗಲೇ ಹೇಳಿದ್ದೀನಿ ಎರಿಗಳು ಚೆನ್ನಾಗಿರ್ಬೇಕು ದಾರ ಈಗಲೇ ಹೇಳಿದ್ದೀನಿ ಎಷ್ಟು ಈಸಿಯಾಗಿ ಹೇಳ್ಕೊಟ್ರು ತೃಪ್ತಿ ಕೊಡ್ತಾರೆ ಸಮಾಧಾನ ಕೊಡ್ತಾರೆ ಆಶೀರ್ವಾದ ಅವ್ರಿಗೊಂದು ಹೊಡಿತು ಆದ್ರೆ ಕೈಗೆ ಅದೇನು ಲೆಕ್ಕ ಕೊಡಲಿಲ್ಲ ಅವ್ರಿಗೆ ಕಟ್ ಮಾಡುವ ಉಲ್ಟಾ ಮನ ಉಲ್ಟಾ ಇಟ್ಕೊಳ್ಳಿ ನೆಟ್ಟಿಗೆ ಇಟ್ಕೊಳ್ಳಿ ಎರಡು ಕಡೆ ಇಲ್ಲಿ ಒಂದು ಕೈ ದೇವರಾಗಿ ಇಟ್ಕೊಳ್ಳಿ ಅವ್ರಿಗೂ ಗಲಾಟೆ ಮಾಡಬೇಡಿ ಅವ್ರಿಂದ ಏನು ಸಮಸ್ಯೆ ಇಲ್ಲ ಯಾರೇ ಕಟ್ ಮಾಡಿ ಇನ್ನೊಂದು ಸ್ವಲ್ಪ ಕೆಳಗಡೆ ಸೈಕಲ್ ಕಟ್ ಮಾಡಿದ್ರು ಅದು ಇದಾಗುತ್ತೆ ಉಳಿತು ಸ್ವಲ್ಪ ಹಿಂದಾಗಿ ಅಲ್ಲಪ್ಪ ಬಿಡು 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 ಒಂದು ನಿಮಿಷ ಬಿಡು ನೋಡಪ್ಪ ನೀನು ಇಲ್ಲಿ ಇಟ್ಕೋ ಬೇರೆಗಳನ್ನ ಇವೆರಡು ಮಧ್ಯದಲ್ಲಿ ಇಟ್ಕೋ ಇದಕ್ಕೆ ಸೇರ್ಕೋ ಇದು ಹಿಡ್ಕೋ ಹಿಡ್ಕೋ ಅಷ್ಟೇ ನೀನೇನು ತಲೆ ಕೆಸ್ಕೋಬೇಡ ಒಂದು ನಿಮಿಷ ನೋಡ್ಕೊಳ್ಳಿ ಕಟ್ಟಬೇಕು ಇಲ್ಲ ಬೇರೆ ಜಾಗ ಕಟ್ ಮಾಡಕ್ಕಾಗಲ್ಲ ಪ್ಲಾಸ್ಟಿಕ್ ಕಾರ್ಯ ಅವಕ್ಕೆ ತುಂಡು ಮಾಡಿ ಬಿಸಾಕ್ಬೇಕು ಅದನ್ನ ಅದೇ ಉಳಿಸಂಗಿಲ್ಲ ಅದು ಇಲ್ಲೆಲ್ಲ ಇದು ಮಾಡುದು ಅದ್ ಬಂದು ಪೇಸ್ಟ್ ಮಾಡೋವರೆಗೂ ಹುಳ ಅಷ್ಟೇ ದಾರ ಆಮೇಲೆ ದಾರ ಬೇಕಿಲ್ಲ ಪೇಸ್ಟ್ ಮಾಡ್ಬಿಡುತ್ತೆ ಫ್ರೇಮ್ ಎಲ್ಲ ಕಟ್ ಮಾಡಿ ಹೊರಗಡೆ ಹಾಕತ್ತೆ ದಾರನ ಹೊರಗೆ ಹಾಕ್ಬೇಕು ಕ್ಲೀನ್ ಪೇಸ್ಟ್ ಮಾಡಿ ದಾರ ಅದೇ ಕಟ್ ಮಾಡುತ್ತಾ ಗೋಡಿಂದ ಆಚೆಗೆ ಹಾಕುತ್ತೆ ಮೊದ್ಲು ಒಂದ್ಸಲ ಹುಟ್ಟಿಗೆ ಹಾಕಿ ಆಮೇಲೆ ಫ್ರೇಮಿಗೆ ಹಾಕ್ಬೇಕು ತೆಗ್ದಾಕ್ಬಿಡ್ತದೆ ಅದು ಬೇಕಿಲ್ಲ ಆಗ ಅದಕ್ಕೆ ಬಾಳೆ ಕಟ್ಟಬೇಕು ಸಾಕು ಪ್ರಾಣಿ ಜೇನು ಹುಳ ಬರೋವರೆಗೂ ಅದ್ರೊಳಗೆ ಬರಲ್ಲ ಅದೇ ಬರುತ್ತೆ ರಾಣಿ ಜೇನು ಯಾವ್ರಲ್ಲಿ ಇರುತ್ತೋ ಗೊತ್ತಾಗಲ್ಲ ರಾಣಿ ಜೇನು ಹುಳ ಮಾತ್ರ ಅದ್ರೊಳಗೆ ಅದೊಂದು ಬಂದ್ರೆ ಸಾಕು ತೆಗೆದುಬಿಡಿ ತೆಗೆದುಬಿಡಿ ಇದು ತೆಗಿ ಮೊದಲ ಇಟ್ಬಿಟ್ಟು ಕೆಳಕ್ಕೆ ಇಟ್ಬಿಟ್ಟು ಅವು ಕೆಳಕ್ಕೆ ಇಟ್ಬಿಟ್ರಿ ಎಲ್ಲಾನು ಇಡ್ಬೇಕು ಇಟ್ಬೇಕು ಎಲ್ಲರೂ ಕರಿತೇವೆ
ಪ್ರೇಮ್ ಪ್ರೇಮ್ ಕೊಡಿ, ಯಾವುದೋ ಪ್ರೇಮ್ ಕೊಡು, ಒಂದು ಕೊಡು. ಅಲ್ಲೇ ಅಲ್ಲೇ ಮರಿ ನಾನೇನು ಹೇಳಿದೆ ನಿಮ್ಗೆ, ನಾನೇನು ಹೇಳಿದೆ ಅಂದ್ರೆ ನಿಮ್ಗೆ ತುಪ್ಪ ಯಾವಾಗಲೂ ಮೇಲ್ಭಾಗದಲ್ಲಿ ಕಟ್ಟಿರ್ತದೆ ಅಂತ. ಹಾ, ಯಾರು ಏನು ಹೇಳಿದ್ರಲ್ಲ? ಅಲ್ಲ, ಕರೆಂಟ್ ಬಾಕ್ಸ್ ಜೋಪಾನ ಅಂದ್ರಲ್ಲ, ಅವರು ಉತ್ತದಲ್ಲಿ ಇಡ್ಬೇಕು. ನೀವು ಉತ್ತದಲ್ಲಿ ಇಡುವಾಗ ನೋಡ್ಬೇಕು ನೀವು. ಹಾವು ಹುಷಾರು, ಹಾವು ಹುಷಾರು. ಸಾಧ್ಯನೇ ಇಲ್ಲ, ಜೇನು ಜಾಗದಲ್ಲಿ ಸುಮ್ಮನೆ ದೂರ ಇರುತ್ತದೆ. ನಿಮ್ಮಂಥವ್ರು ತಜ್ಞರು, ಅವ್ರು ತಜ್ಞರ? ಹಾ, ನೋಡಿ ಹಾವು ನೀವಲ್ಲಿ ಯಾರು ನೋಡದೇ ಇದಾರೆ ಹೇಳೋದು, ನೋಡೋರು ಒಬ್ರು ಹೇಳೋದಿಲ್ಲ. ಯಾರು ನೋಡಿದಿಲ್ಲ ಕರ್ಕೊಂಡೋಗಿ ತೋರಿಸ್ತೀನಿ ನಿಂತೀನಿ, ಕರ್ಕೊಂಡೋಗಿ ತೋರಿಸಿ ನೋಡ್ತೀನಿ ನಿಂತೀನಿ. ಹಿಡಿದವ ಸರ್? ಹಾಕಿ ಹಾಕಿ ಕಟ್ಟಿ ಹುಳ 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 ಕಟ್ಟಿ ಏನಿಲ್ಲ, ಕಟ್ಟಿ ಕಟ್ಟಿ ಏನಿಲ್ಲ, ಹಂಗೆ ಇರಲಿ. ಬಿಡಿ ಬಿಡಿ, ಅವು ಏನು ಒಂದೇ ದಿನಕ್ಕೆ ಅವು ಇದು ಮಾಡ್ಬಿಡ್ತವೆ, ಕಟ್ಬಿಡ್ತವೆ. ಒಂದರಿಂದ ಒಂದಕ್ಕೆ ಎಷ್ಟು ಮಿನಿಮಮ್ 7 mm ಜಾಗ. 7 mm ಜಾಗ ಬೇಡ ಬೇಡ, ಇರು ಬಟ್ಟೆ ಹಚ್ಚು, ಬೆಳಗೊಳಗೆ ಎತ್ತಿ ಇಳ್ಕೋರೆ ಯಾರು ಬೇಡ, ಆಯ್ತಾ? ಆಗುತ್ತೆ. ಎಲ್ಲ ಇರ್ತಾವಲ್ಲ, ಇದು ಇರುತ್ತಲ್ಲ, ಹುಡುಕ್ತಾ ಇರ್ತೀವಿ. ಹೆಜ್ಜೆ ನಿಂಗೆ ಬರ್ತಿದ್ರಲ್ಲ, ಹೆಜ್ಜೆನು 3-4 ಮಾಡಿ ಅದ್ರ ಬಾಕ್ಸಿದ್ದಾರೆ. ಅಲ್ಲ, ಹೆಜ್ಜೆನು ಸಾಕಾಗಲ್ಲ, ಬಾಕ್ಸಿ ಹಿಡಕ್ಕಾಗಲ್ಲ. ತಳಗಡೆ ಗೋಡೆ ಕಟ್ಟಲ್ಲ. ಅಲ್ಲ, ಅದು ಸಾಕಕ್ಕೆ ಆಗಲ್ಲ, ಇರೋದಿಲ್ಲ, ಅದು ಇರೋದಲ್ಲ. ಬಿಡಲ್ಲ. ಅವ್ರ ಸೈನಿಕರು ಪಾಕಿಸ್ತಾನ ಕೆಟ್ಬಿಡ ಇದ್ದಂಗೆ ಅವರು. ಕಟ್ಟಿ ಆ ಕಡೆ ಕಟ್ಟಿ, ನೋಡಕ್ಕಲ್ಲ, ಆ ಕಡೆ ಕಟ್ಟಿ. ಜಾಗ ಸಿಕ್ಕಿ ಸ್ವಲ್ಪ ದಮ್ ಅನ್ನಿಸ್ತಾರಲ್ಲ. ನೋಡಿ, ನಿಮ್ಗೆ ಪರಾಗ ಜೇನು ಮಿಶ್ರಣ ಅನ್ನಲ್ಲ ನೋಡಿ, ಇದ್ರೊಳಗಿದೆ ನೋಡಿ, ಬೇಕಾರೆಲ್ಲ ಏನಿಲ್ಲ, ಏನು ಮಾಡಲ್ಲ ನೋಡಿ. ಅದು ಪರಾಗ ಅಂದ್ರೆ ಹೂವಿನಲ್ಲಿರ್ತಕ್ಕಂಥ ಹಳದಿ ಭಾಗ, ಹೂವಿನಲ್ಲಿರ್ತಕ್ಕಂಥ ಹಳದಿ ಭಾಗ ನೋಡಿ. ಇದು ತಿನ್ಬೋದು, ನೀವು ತಿನ್ಬೋದು. ಅದು ಯಾವ ಹಂತದಿಂದ ತಿನ್ನಿ, ಪರಾಗ ಆಗುತ್ತೆ? ತಿನ್ನಿ. ಇಲ್ಲ, ನೀವು ತಿಳ್ಕೊಂಡಿರೋ ಕಸ ಗಿಸ ಇಲ್ಲ. ಏನ್ ಕಸ ಇತ್ತು ಹೊರಗಡೆ ನೀವು ಅದು ಏನು ಅಂದ್ರೆ ನೀವು ಒಳ್ಳೆ ಸರಿ ಸರಿ ಆಯ್ತು, ಕಟ್ ಮಾಡಿ. ಕೊಡಿ ನೋಡಿ. ನೀವು ಹುಳವನ್ನ ನೀವೇ ಇಟ್ಕೊಳ್ಳುವಂತ ಪ್ರಾಕ್ಟೀಸ್ ತೋರಿಸ್ತಾ ಇದ್ದೀವಿ, ಆಯ್ತಾ? ಇಬ್ರು ಸೇರ್ಕೋಬೇಕು, 4 ಗಂಟೆಗೆ ಶುರು ಮಾಡಬೇಕು, 6 ಗಂಟೆಗೆ ಇಟ್ಕೋಬೇಕು. ಹಾಂ ಹಾಂ, ನೈಟಲ್ಲಿ ನಿಮ್ಗೆ ಕಾಣಿಸೋದಿಲ್ಲ, ಅವಕ್ಕೂ ಕಾಣಿಸೋದಿಲ್ಲ, ಸುಸಿಸ್ಕೊತೀರಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಹೋಗಿ ಪೆಟ್ಟಿಗೆ ಮ್ಯಾಚ್ ತಗೊಂಡೋಗಿ ಅರ್ಧ ತೆಗೆದಿದ್ದೀವಿ ನೋಡಿ. ಹಾಕಿದ್ರೆ ಒಳಾಯ್ತು ಬಿರ್ದೆ ಇವಾಗ ನೀವು ತಜ್ಞರಾದ್ರೆ ಸಾಕು.
ಹೇಳಪ್ಪ. ಒಬ್ರು ಇದ್ರೆ ಇಟ್ಕೊಳ್ಳಿ. ನೋಡಿ, ಇದರಲ್ಲಿ ಗಂಡು ನೋವಿನ ಮಟ್ಟ ಜಾಸ್ತಿ ಆಗಿದೆ. ಇದು ಡಿವೈಡ್ ಆಗೋ ಸಾಧ್ಯತೆ ಇರ್ತದೆ. ಮುಚ್ಚಪ್ಪ, ಹಾಲ್ ಮಾಡಿದ್ರು. ನೋಡಿ ಅಲ್ಲಲ್ಲ ಕೆಳಕಲ್ಲ ರಾಣಿ ಜೇನು ಒಳಗೆ ಹೋಗ್ತಿದೆ ನೋಡಿ. ರಾಣಿ ಜೇನು ಒಯ್ದ್ರೆ ಮಾತ್ರ ಅದು ಫೇಸ್ ಎಲ್ಲ ಈಚೆ ಬರ್ತಾ ಇದೆಯಲ್ಲ, ರಾಣಿ ಜೇನಿಗೆ ಅದ್ರೊಳಗೆ ಸೇರಿತ್ತಲ್ವರ. ತಪ್ಪು ಮಾಹಿತಿ ತಗೋಬೇಡಿ, ನೀವ್ ಯಾರಿಗೂ ಹೇಳ್ಬೇಡಿ, ಆಯ್ತಾ? ನೋಡಿಲ್ಲ, ನಾವು ನೋಡಿಲ್ವಲ್ಲ. ಅವು ಹೋಗುತ್ತೆ, ಈಗ ಅವು ಹೋಗುತ್ತೆ. ಅವು ಹೇಳಿದ್ರೆ ನಾವೊಂದು ಈ ರೀತಿ ವಿಧಾನ ಲಾಸ್ಟ್ ಸ್ಟೋರ್ ಆಗುತ್ತೆ ರಾಣಿ ಜೇನು ಅಂತ ಆಗ್ಲೇ ಹೇಳಿದ್ರು. ಎಷ್ಟು ಜನ ನೆನಪಿಗೆ ಇದು ನಾನು ಹೇಳಿದ್ರು ಎಲ್ಲ ಹೋಗ್ಬಿಟ್ಟಿದೆ, ಅದಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ. ಈಗ ನೋಡಿ, ನಮ್ಗೆ ನಾನು ತೊಂದರೆ ಕೊಟ್ಟೆ ಅಂತ ಕಾಣಿಸ್ತದೆ. ನೋಡಿ, ಇಲ್ಲಿ ಚುಚ್ಚಿದೆ ಒಂದು. ಅದು ನೋಡಿ, ಇದು ವಾಸನೆ ನೋಡಿ, ಇದು ಸ್ಮೆಲ್ಲು. ಆ ಸ್ಮೆಲ್ ಅದು ಗೊತ್ತಾಗಬಾರ್ದು ಅಂತ ನಾವೇನು ಮಾಡ್ತೀವಿ, ಹಿಂಗೆ ಅಂದ್ಬಿಟ್ಟು ಹಿಂಗೇನಾದ್ರು ಒಂದು ಅಲ್ಲಿ ಕ್ಲೋಸ್. ನೆಕ್ಸ್ಟ್ ವಾಸನೆ ಅದು ನಮಗೆ ಟಚ್ ಆದರೆ ಮಾತ್ರ, ಆಯ್ತಾ? ನಮಗೆ ಟಚ್ ಆದರೆ ಮಾತ್ರ ಅವಕ್ಕೆ ಮುಳ್ಳು ಬಿಡುದು, ಇಲ್ಲ ಅಂತ ಬಿಡಲ್ಲ ಮುಳ್ಳು. ಅದು ಪಾಪ ಅದು ಸತ್ತೋಯ್ತದೆ ಒಂದು. ಬನ್ನಿ, ಕಷ್ಟ. ಬನ್ನಿ ಬನ್ನಿ ಬನ್ನಿ, ಚುಚ್ಚಿಸ್ಕೊಟ್ಟನು. ಬನ್ನಿ, ಅದಕ್ಕೇನಿಲ್ಲ. ಕೆಲಸ ಮಾಡ್ಬನ್ನಿ. ಒಳ್ಳೇದು ಒಂದೇ ಕಟ್ಟಪ್ಪ. ಸಮಸ್ಯೆಲ್ಲ ಸೀರಿಯಸ್ ಆಗಿ ಒಂದು ಕೆಲಸ ಸಮಸ್ಯೆ ಬಂದಾಗ 5,000 ರೂಪಾಯಿ 50,000 ಅಂದ್ರೂ ಹಾಕ್ಸ್ಕೊಳ್ಳೇಬೇಕಾಗ ರಿಸಲ್ಟ್ ಕೊಡೋನೆಲ್ಲ ಕೆಲಸ ಸೇರ್ಸು, ಕೊಡು ಅವ್ರಿಗೂ ಕೊಡು. ಯಾವ್ದೋ ಬಾಳೆನಾರನ್ನ ಯಾಕೆ ಕಟ್ತಿರೋದು? ಬಾಳೆನಾರು ಹಗುರವಾಗಿರ್ತದೆ, ಅದು ಕಟ್ ಮಾಡಿ ಬಿಸಾಕೋಕೆ ಈಸಿ ಆಗಿರ್ತದೆ ಅಂತ. ಅಂದ್ರೆ ಕಟ್ಟನ್ನ ಹುಳು ಇಟ್ಕೊಳ್ಳಲ್ಲ ಅಂತ ನೀವು ಏನ್ ಮೇಣ ಬಿಟ್ಟು ಏನು ಇದ್ರು ಹೊರಗಡೆ ಅದೊಂದು ಸ್ವಲ್ಪ ಟೇಸ್ಟ್ ಮಾಡಿ ಆಮೇಲೆ ಕಟ್ ಮಾಡಕ್ಕಾಗಲ್ಲ. ಒಳಗಿಂದ ಒಳಗಿಂದ ನೋಡಿ, ಸೀದಾ ಹಂಗೆ ಕಟ್ಟಿದ್ರು. ಎಲ್ಲ ಹೇಳಿ ಏನ ಎಲ್ಲವೂ ಕಟ್ಟಕ ಮನೆ ಹತ್ರ ಎಲ್ಲ ಕೆಲಸ. ಗಂಡು ನೋಣ ಅಂದ್ರೆ ಕಪ್ಪಗಿರ್ತವೆ, ಅದು ಬಿಟ್ಟು ಇನ್ನೆಲ್ಲ ಕೆಲಸಗಾರ ನೋಡ್ಗಳೇ ನೋಡಿ. ಮುಳ್ಳು ಹಿಂಭಾಗದಲ್ಲಿ ಇರುತ್ತೆ, ಮುಂಭಾಗದಲ್ಲಿ ಇರುತ್ತೆ. ಹಿಂಭಾಗ 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 ರಾಣಿ ಉಳದ್ ಈ ಕಡೆ ಇದ್ರಲ್ಲಿ ಇದೆ ನೋಡಿ ಕಣ. ರಾಣಿ ಬಂದು ಡಿವೈಡ್ ಆಗಿ ಹೋಗದೆ ನೋಡಿ, ಆದ್ರೂ ಹುಳ ಐತೆ, ಆಯ್ತಾ? ಇಲ್ಲ, ಅದು ಕುಟುಂಬ ಬೇರೆ ಮಾಡ್ಕೊಂಡು ಹೋಗಿದ್ಯಾ? ಹೋಗಿದೆ. ರಾಣಿ ಜೇನು ಕಣ ಅಲ್ವಾ ಸರ್ ಇದು? ಅದು ರಾಣಿ ಕಣ. ದೊಡ್ಡದು 1-2 ಇರ್ತವೆ ಅಷ್ಟೇ, ಜಾಸ್ತಿ ಇರಲ್ಲ. ನೀವು 2 ಎರಿ ಕಟ್ಬೋದು ಅಷ್ಟೇ, ಅದ್ರ ಮೇಲೆ ಎರಿ ಕಟ್ಟಕ್ಕಾಗಲ್ಲ. ಎರಿ ಇದೆ, ಕಟ್ಟಕ್ಕಾಗಲ್ಲ, ಅದೇನು ಪ್ರಯೋಜನ ಇಲ್ಲ. ಕ್ವಾಲಿಟಿ ಇಲ್ಲ ಅಂತ ಅಲ್ಲ, ಜಾಗ ಫ್ರೇಮ್ಗಳಿಲ್ವಲ್ಲ. ಸರಿ, ಕಮ್ಮಿ ಇದ್ದಾಗ ಎಷ್ಟು ಕಟ್ಕೋಬೋದು. ಕೆಳಗಡೆ ಎರಡಕ್ಕೆ ಮಾಡಿದ್ರೆ ಕೆಲಸಗಳು ಆಗುದಿಲ್ಲ, ವರ್ಕ್ ಆಗುದಿಲ್ಲ. ಹೇಳಪ್ಪ, ಯಾರ ಕಟ್ರಪ್ಪ, ಹೇಳಿ ಕಟ್ಟಿ ತಗೊಳ್ಳಿ. ಎಲ್ಲ ಕೈ ಹಾಕಿ ತಗೊಳ್ಳಿ. ಇದೊಂದು ಕೊಡ್ತೀನಿ, ಇನ್ನೊಂದು ಫ್ರೇಮ್ ಎಲ್ಲ ಹಚ್ಕೊಂಡ್ರಲ್ಲ, ಕಟ್ ಮಾಡಿದ್ದು ಕೊಡಿ, ಅದೇ ಅವ್ರು ಕೊಡಿ. ಸರ್, ಕಟ್ ಮಾಡಿ ಯಾರಿಗೆ ಚುಚ್ಚಿಸ್ಕೋಬೇಕು ಅಂತಿದೆ ಬನ್ನಿ, ಆಯ್ತಲ್ಲ? ಇದು ಕೆಟ್ಟ ಆಗಿರಲ್ವಾ?
ಅವ್ರು ಹಿಡಿಯೋರು ಇದಲ್ಲ. ಅದು ಪೇಸ್ಟ್ ಮಾಡಕ್ಕೆ ಎಷ್ಟು ಜನ ಬೇಕು ಸರ್ ಅದು? ನೋಡಿ ಜೇನು ಕೋಣೆ ತರಿಸಿ, ಅಂದ್ರೆ ಜೇನು ಕೋಣೆ 2 ಜನ ಬೇಕು. ತರಿಸಿ. ಮೇಲ್ಗಡೆದು ಇಲ್ಲಿ ಇಲ್ಲೇ ಐತೆ ಸರ್, ಅದಲ್ಲ ಇನ್ನೊಂದು ಆಚೆ ಹುಳ ಜಾಸ್ತಿ ಐತೆ ಅದಕ್ಕೆ. ಹಾ ಸೂಪರ್, ಇಲ್ಲ ಸೂಪರ್ ಬೇಕು. ಇಲ್ಲೇ ಬಿಟ್ರೆ ನೀವು ಹುಳ, ನಿಮ್ಗೆ ಹುಳ ಬೇಡವಾ? ಬೇಕಾ ಬೇಡವಾ? ಈ ವರ್ಷಕ್ಕೆ ನಮ್ಮ ಸಾಹೇಬ್ರಿಗೆ ಬೇಕಾಗಿರೋದು ಹಾ ಹುಳ ಬೇಕಾ ಬೇಡವಾ ಹೇಳಿ? ಆಗ್ಬೇಕು. ಮಹೇಶ ಹನಿ ಚೇಂಬರ್ ತರಿಸಿ. ಹ್ಮ್ ಬಳಗ ಇವತ್ತು ಜಾಯಿಂಟ್ ಮಾಡಿ 2 ದಿನಕ್ಕೆ, 4ನೇ ದಿನಕ್ಕೆ ಎಲ್ಲ ಒಂದೊಂದೇ ಚೂರು ಕಟ್ ಮಾಡಿ ಆಚೆ ಬಿಸಾಕ್ತಾರೆ. ಆಯ್ತಾ? ಹುಡುಗನ್ ಕಡಿ ಬೇಡ, ಹಂಗೆ ಇದು ಇನ್ನೊಂದು ಫ್ರೇಮ್ ಇದೆಯಾ? ಕಟ್ ಕೊಡ್ತೀನಿ, ಕೊಡಿ ಕಟ್ ಕೊಡ್ತೀನಿ. ಇಲ್ಲ ಇನ್ನೊಂದು ಹಾಕುವ, 8 ಹಾಕುವ, ಹಾಕ್ಕೊಡ್ತೀನಿ. ಇನ್ನೊಂದು ಹಾಕ್ತೀನಿ, ಇಲ್ಲ ಕೊಟ್ಟನು, ಅದ್ರ ಬಗ್ಗೆ ಏನಿಲ್ಲ. ಅಗರಬತ್ತಿ ತಗೊಂಡ್ಬಂದು ನಿಮ್ಮಕ್ಕೆಲ್ಲ ಕಲಿ. ಅಗರಬತ್ತಿ ತಾನೆ, 1-2 ಅಗರಬತ್ತಿ ತಾನೆ ಸರ್, ಕೊಡಿ ಆಯ್ತಾ? ಇನ್ನೊಂದು ಮಾಡ್ಲಾ? ಚಾಕು ಕೊಡಿ. ಎಲ್ಲರೂ ಅದೇ ತರ ಮಾಡೋದು. ಏನೇನೋ ಮಾಡೋದು. ಕರೆಂಟ್ ಇದೆ, ಕರೆಂಟ್ ಲೈನ್ ಅಲ್ಲಿ ಇದೆ ಆಗ ಆಲ್ರೆಡಿ. ಸಾಕು. ಇನ್ನು 2 ಇದೆಯಲ್ಲ, ಒಂದೇ ಒಂದು ಹುಳ ಕಚ್ಚಿಲ್ಲ. ನೆರಳಿಗೆ ಬಿಸಿಲಿದ್ರೆ ಸ್ವಲ್ಪ ಬಿಸಿಲೆಲ್ಲ ಕಮ್ಮಿ ಯಾಕೆ ಬಿಸಾಗ ಅಷ್ಟೇ. ನಾವು ಏನ್ ಮಾಡ್ತೀವಿ, ಒಂದು ಚೂರು ಹೊಡಿತೀವಿ, ಅವ್ರು ಹೊಡಿಯಲ್ಲ. ಇನ್ನೊಂದು ರಾಣಿ ಜೇನು ಇದಾಗಿದೆ. ಇಲ್ಲ ಹಂಗೆ ಇದಾಗಲ್ಲ. ಅಲ್ಲ ಇನ್ನೊಂದಾಗಿತ್ತಲ್ಲ ಎಲ್ಲಿ ಸರ್? ಹಾ ಇಲ್ಲಿ, ಎರಡು ಹೋಗೈತೆ ತಾಳಿ ಕಟ್ಟಿ, ಇದು ಕಟ್ಟಿ ಹಂಗೆ ಇದೆತ್ತಪ್ಪ, ಇದೆತ್ಕಪ್ಪ, ಇದೆತ್ಕೋ, ಅದೆತ್ಕೋ, ಅದು ಫುಲ್ ಎತ್ಕೊಬಿಡು. ಒಂದ್ಸತಿ ಕಟ್ಬೇಕು. ಈಗ ನಮ್ ಸಿದ್ದೇಶಣ್ಣರು ಈಗ ಹಿಡ್ಕಂತಾರಂತ ಹಿಂಗೆ ಬಿಡೋಣ ಕೈ ಬರ್ತೀನಿ, ಯಾವಾಗಾರ ಕರೀರಿ, ಫೋನ್ ಮಾಡಿ ಕರೀರಿ. ಕುಮಾರಣ್ಯ ಕೈಲಿ ತೊಳ್ದು ಗಿಳ್ದು ಎಲ್ಲ ರೆಡಿ ಮಾಡಿ, ತೊಳ್ದೆಲ್ಲ ರೆಡಿ ಮಾಡ್ಕೊಳ್ಳಿ. ಗಂಧದ ಕಡೆ ಕೊಡಿ.
ಅಂದ ವಾಟ್ಸಪ್ಪಿಗೆಲ್ಲ ಯೂಟ್ಯೂಬ್ ಅಲ್ಲಿ ವಾಟ್ಸಪ್ ಕೊಡಿ ಅಲ್ಲಿ ಆದ್ರೆ ಅದೇ ಕಟ್ಟದ ನೋಡ್ತಾರೆ. ಹೋಗಿದ್ದೇನಪ್ಪ ಫೇಸ್ಬುಕ್ ಅಲ್ಲ ಫೇಸ್ಬುಕ್ ಚಾನೆಲ್ ನೋಡಿ ಇದು ಕಚ್ಚಾ ಓಡಾಡ್ತಾ ಇದೆ. ನವೀಕೃತ ಕೃಷಿ ನವಿ ಯಾತ್ರ ಮಾಡ್ತಾ ಇದ್ ನೋಡು. ಒಂದ್ 3 ತಿಂಗಳಿಗೆ ಆಗಾರ ಒಂದ್ 700-800 ಜನ ಕಚ್ಚಾ ಹೋಗ್ತಾ ಇದೆ, ಶಕ್ತಿ ಸಾಲ್ತಾ ಇಲ್ಲ. ಹಿಡ್ಕೊ ಏನ್ ನನ್ನ ಸೇರ್ಸಿ ಏನಪ್ಪ ಗ್ರೂಪಿಗೆ ನನ್ನ ಸೇರ್ಸಿ ಇಲ್ಲ ಯಾಕೆ ಬಿತ್ತಿದ್ದೀರಾ? ಹಿಡ್ಕೊಳ್ಳಿ ಒಂದು ನಿಮಿಷ ಏನು ಮಾಡಿದ್ದೀರಿ ಅಂತ ಗೊತ್ತಾಯ್ತದವ ನ್ಯೂನತೆ. ಅದ್ಲಾಗಬಾರ್ದು. ಹಂಗೆ ಒಬ್ಬೊಬ್ರು ಹೋಗೋದು ಹಂಗೆ ಸೇಮ್ ಸಣ್ಣ ದಾರ ಇದ್ದಂಗೆ ಇರ್ಬೇಕು ಅಷ್ಟೇನೆ. ಹೌದು ಇಲ್ಲೊಂದ್ ಸ್ವಲ್ಪ ಗ್ಯಾಪ್ ಕೊಡ್ಬೇಕಲ್ಲ ಸರ್? ಏನು ಬೇಡ, ಗ್ಯಾಪ್ ಬೇಡ, ಗ್ಯಾಪ್ ಮಾಡಬಾರ್ದು. ತಕ್ಷಣ ಪ್ಯಾಕ್ ಕೊಡಬೇಡಿ, ಜಾಸ್ತಿ ಬೇಡಿ. ತುಪ್ಪ ಮೊದಲು ಶಿಫ್ಟ್ ಆಗೋಯ್ತು, ಅದೇ ಈಗಲೇ ಮಾಡ್ತೀವಿ. ಒಂದೊಂದು ಹಳೆ ಇಲ್ಲ ಇಲ್ಲ ಮನೆಗೆ ಇಲ್ಲಿಂದ ಶಿಫ್ಟ್ ಮಾಡೋದು ಬೇರೆ ಕಡೆಗೆ ಬೇಡ, ಇಲ್ಲೇ ಇರಲಿ, ಇಲ್ಲೇ ಕೆಲಸ ಮಾಡಲಿ, ಅದು ಇಲ್ಲೇ ಕೆಲಸ ಮಾಡಿ, ನೋ ಪ್ರಾಬ್ಲಮ್. ತೋಟಕ್ಕೆ ನಾಳೆ ಸಾಯಂಕಾಲ ಶಿಫ್ಟ್ ಮಾಡಿ, ಬೇಕಾದ್ರೆ ನೆಕ್ಸ್ಟು ಅದು ಬರುತ್ತೆ, ಆಯ್ತಾ? ಒಂದೇನಾರ ಹಿಡ್ಕೊಳಪ್ಪ ಒಂಚೂರು, ಇದು ಹಿಡ್ಕೊ. ಅಲ್ಲಿ ಹುಳ ಇರಬಾರ್ದು. ಅದು ತೆಗಿಬೇಕಲ್ಲ, ಹೊಟ್ಟೆ ತೆಗಿಲಿಲ್ಲ ಅಂದ್ರೆ ಹೋಗಲ್ಲ ಬೆಳಿಗ್ಗೆ. ರಾಣಿ ಜೇನು ಎಲ್ಲ ಐತೆ ಅಂತ ಗೊತ್ತಾಗುತ್ತೆ ಆಮೇಲೆ. ಗೊತ್ತಾಗಲ್ಲ ಒಂದ್ ಟೈಮಿಗೆ ಅದು. ತಿನ್ನಂಗಿಲ್ಲ, ಹಿಡ್ಕೊಂಡಿರಂಗೂ ಇಲ್ಲ, ಅದು ಬಾಯಿ ಹೊಂಟೋಗ್ಬಿಡ್ತದೆ ಅದಿಗೆ. ನೀವು ಹಿಡ್ಕತೀನಿ ಅಂದ್ರೆ ಅದೆಲ್ಲದೆ ಅಂತ ಗೊತ್ತಾಗೋದೇ ಇಲ್ಲ. ಆಗ ಈಗಿತ್ತು ಸರ್ ಕೈಲಿ, ಅದೆಲ್ಲ ಹೋಯ್ತಾ ಗೊತ್ತಿಲ್ಲ ಸರ್. ಅದು ಮೋಸ್ಟ್ಲಿ ಬಾಯಿ ಹೊಂಟೋಗ್ಬಿಡೋದು ಸರ್ ಅಂದ್ಬಿಟ್ಟು. ನೋಡಿ ಜೇನು ಎಲ್ಲಿರ್ತದೆ ಅಂತ ಗೊತ್ತಾಯ್ತಾ? ಜೇನು ಯಾವಾಗಲೂ ಮೇಲ್ಭಾಗದಲ್ಲಿ ಇರ್ತದೆ. ಅಲ್ಲಿ ಜೇನು ಸವಿಬೇಕು ಅಂತ ಇದ್ರೆ ತೆಗೆಸ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಇಲ್ಲಿ ತೆಗೆದು ಕೊಡ್ತಾರೆ. ಕಲ್ಲು ಹಂಗಂತ ಜೇನು ತೆಗೆಬಿಟ್ಟಿದ್ದೀನಿ. ಸರ್ ತುಪ್ಪ ವೇಸ್ಟ್ ಆಗುತ್ತೆ. ಯಾವ್ದಪ್ಪ ಇದಾ? ಅದಲ್ಲ, ಒಂದು ಬಿತ್ತಾರೆ ಕೆಳಗಡೆ ಅದು. ಇಟ್ಟು ಎತ್ಕೊಬಿಡುದೆ. ಈಗ ಇದಾಯ್ತು, ಇದು ಕೆಲಸ ಗೊತ್ತಾಯ್ತು. ಎತ್ಕೊಳ್ಳಿ, ಈಗ ಎತ್ಕೊಳ್ಳಿ ತಗೊಂಡು ತಿನ್ಕೊಳ್ಳಿ, ಎಲ್ಲರೂ ತಿನ್ಕೊಳ್ಳಿ, ಬೇಡ ಅನ್ನೋದು ಆಯ್ತಾ? ಹಿಡ್ಕೊಳ್ಳಿ ಅದ.
ಎಲ್ಲದು ಇದೆಲ್ಲ ಕಡಿಮೆ ಇದೆ. ಅಯ್ಯೋ ಕೆಲವು ಕಡೆ ಭಾಳ ಕಟ್ತದೆ. ಅಂದ್ರೆ ಹೊಗೆ ಕೊಡ್ಲೇಬೇಕಲ್ವ ಸರ್ ಬಿಚ್ಚದಾಗ? ಹೊಗೆ ಕೊಡಲಿಲ್ಲ ಅಂದರೆ ನಿಮ್ಮ ಕೈಲಿ ಆಗೋದಿಲ್ಲ ಕೆಲಸ. ನಮ್ಮ ಕೈಲಿ ಆಗುವೆ, ನಿಮ್ಮ ಕೈಲಿ ಆಗಲ್ಲ. ಆಯ್ತಾ? ಇಲ್ಲಪ್ಪ. ಹಾಂ, ಏನಿದು ಬೋರ್ಡ್ ಬಿಸಿಕ್ಕಾಗಲ್ಲ ಅಲ್ವಾ? ಬೋರ್ಡ್ ಒಂದು ಕಲ್ ತೆಗೆದು ಬಿಚ್ಚಾಗಿ ಹೇಳ್ಕೋಬೋದು. ಕೇಳ್ಕೊಬೋದಾ? ನೋಡಿ, ನಿಧಾನ ಕೇಳ್ಕೊಳ್ಳಿ. ನೋಡಿ ಟ್ರೈ ಮಾಡ್ಬೋದು ಸರ್, ಕೇಳಿಸಿ ಮಾಡಿ ನೋಡಿ, ಕೇಳ್ಬಿಟ್ಟು ಮಾಡಿ. ಸರ್ ಈಗ ಇದನ್ನ ಇವತ್ತು ಒಂದ್ ದಿವಸ ಇಲ್ಲೇ ಬಿಡ್ಬೇಕ್ರಾ? ಹಾ, ಬಿಡಿ. ಇವತ್ತು ಬಿಡ್ಲೇಬೇಕು. ಬಿಡಿ. ಆಮೇಲೆ ನಾಳೆ ನಾವ್ ಎಲ್ಲಿಗೆ ನಾಳೆ ಸಾಯಂಕಾಲಕ್ಕೆ ಎಲ್ಲಿ ಬೇಕಾದ್ರೆ ಶಿಫ್ಟ್ ಮಾಡಿ. ರಾಣಿ ಜೇನ್ ಎಲ್ಲ ಬಂದಿರುತ್ತೆ. ಏನು ಗೌಡ್ರೆ ಒಂದ್ ನಿಮಿಷ ಬನ್ನಿ. ಈಗ ಈ ಕಡೆ ಕೇಬಲ್ ಮಿಷನ್ ಬಿಡಿ. ಆಯ್ತಾ? ಬಿಡಿ, ಹಂಗೆ ಬಿಡಿ, ಹಂಗೆ ಬಿಡಿ, ಹಂಗೆ ಬಿಡಿ. ಅವು ಹೋಯ್ತವೆ ನೋಡಿ. ಹಿಂಗೆ ತಗೊಂಡು ಕೈಲಿ ಹಿಂಗೆ ನೋಡಿ ಸರ್, ನೋಡಿ ಇಲ್ಲಿ ಹಿಂಗೆ ತಗೊಂಡು ಹಿಂಗೆ ಬಿಡ್ಬೇಕು. ಇಲ್ಲ ಬೇಕಾ? ಕೈಗೆ ಬೇಕಾ? ಇಲ್ಲ, ಬನ್ನಿ ಬನ್ನಿ. ಯಾರು ಮಾಡೋರು? ಇಲ್ಲ, ಈಗೆಲ್ಲ ಆಗೋದಲ್ಲ. ಚುಚ್ಚವೆ, ಪಕ್ಕ ಚುಚ್ಚವೆ. ನೋಡಿ ಬಿಡುದಾರೆ, ಬಿಡಿ. ಇದು ಭಾಗ ತೆಗಿಯಪ್ಪ, ಇದು ತೆಗಿಯಪ್ಪ, ಇದು ತೆಗಿಯಪ್ಪ, ಇದು ಟಾಪ್ ತೆಗಿತಾರೆ. ಬಿಡು, ಮುಚ್ಚಿ, ಈಗ ಮುಚ್ಚಿ, ಹೆಂಗಾರ ಮುಚ್ಚಿ, ಅದೇನಿಲ್ಲ. ನೋಡಿ, ತೆಗೀರಿ ಬಿಡಿ, ತೆಗೀರಿ ಬಿಡಿ. ನಿಮ್ಗೂ ಗೊತ್ತಾಗ್ಲಿ ಪ್ರಾಕ್ಟಿಕಲ್. ಯಾರು ಕೈ ಹಾಕಿದ್ರು ಏನು ಮಾಡಲ್ಲ. ತೆಗರಿ ಬಿಡಿ, ತೆಗರಿ ಬಿಡಿ. ಸ್ಮೂತಾಗಿ ಹಾಕಿ ಟ್ರೈ ಮಾಡಿ, ಅದಕ್ಕೇನಿಲ್ಲ. ಇಲ್ಲ ಹಾಕು, ಇಲ್ಲ ಹಾಕು, ಇಲ್ಲ ತಗೊಳ್ಳಿ, ಇಲ್ಲಿ ಹಾಕಿ, ಹಾಕಿ 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 ತೆಗೆದ ಬಿಡಿ. ಕೆಳಗಡೆ ಹೋಯ್ತವೆ. ರಾಣಿಜೇನು ಅದ್ರೊಳಗೆ ಹೋದ್ರೆ ಎಲ್ಲವೂ ಹೋಗ್ತವೆ. ನೋಡಿ, ಅದೆಲ್ಲ ಐತೇನೋ ಗೊತ್ತಾಗಲ್ಲ ಅಷ್ಟೇ. ಬಿಡಿ ಬಿಡಿ ಬಿಡಿ, ಧೈರ್ಯ ಬರಲಿ ನಿಮ್ಗೆಲ್ಲ. ಬಿಡಿ, ಬಂದ್ರೆ ಶಿಸ್ಕೋಬೇಕು ಅಂದ್ರಲ್ಲ, ಬಂದ್ರೆ. ಅಯ್ಯೋ ರಾಮ, ಬೇಕಾ ಬೇಕಾ? ನಿಮ್ಗೆ ಅನುಭವ ಬೇಡವಾ? ತೆಗಿಯಪ್ಪ, ಆಯ್ತಪ್ಪ, ಆಯ್ತು.